ತುಂಬಾ ಜನ ಇನ್ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡ್ತಾ ಇದ್ರೆ ಅಣ್ಣ ನಿಮ್ಮ ಲವರ್ ಹೇಳಿ ಅಂತ. ಅಣ್ಣ ನನಗೆ ಯಾವ ಲವರ್ ಇಲ್ಲ, ಯಾವ ಹುಡುಗಿನೂ ಇಲ್ಲ, ನಾನು ಇರೋದೇ ಸಿಂಗಲ್ ಆಗಿ. ಇನ್ ವಿಚಾರ ಬಂದ್ರೆ ಪಾಪ ನನ್ನ ಫ್ರೆಂಡ್ ತೋರಿದಾಗ ಪೇಪರ್ ಕೇಳಬೇಕಾಗಿತ್ತು. ನಾನು ನನ್ನ ಫ್ರೆಂಡ್ಸ್ ಎಲ್ಲ 6 ಜನ ಹೋಗಿದ್ರೆ ಎಷ್ಟು ಎಕರೆ ಬೈಲಪ್ಪ ಇರೋದಂದ್ರೆ ಇದು 1 ಎಕರೆ ಬೈಲು. ಸರಿ ಅನ್ಬಿಟ್ಟಿದ್ದೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಕಿತ್ಕೊಂಬರ್ಬೇಕಾದಾಗ ಪಾಪ ನನ್ನ ಫ್ರೆಂಡ್ಗೆ ಹಾವು ಕೂಡ ಸಿಕ್ತು. ಸರಿ ಅನ್ಬಿಟ್ಟಿದ್ದೆ ನನ್ನ ಕೇಳ್ದ ನನ್ನ ಫ್ರೆಂಡ್, ಅಣ್ಣ ಏನವಣ ಇದು ಅಂತಂದ. ನನ್ಗೆ ಗೊತ್ತಿಲ್ಲ ಅಂತಂದೆ. ನಿಮ್ಗೆ ಯಾರ್ಕನ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ಬಿಡಿ. ನೀವು ಯಾರಾದ್ರೂ ನಮ್ಮ ರೈತರಾಗಿ ಪೇಪರ್ ಕೇಳಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಕಿಳಿ ಅಂತ ಹೇಳಕ ಇಷ್ಟಪಡ್ತೀನಿ. ಸರಿ ಅನ್ಬಿಟ್ಟಿದ್ದೆ ಹಂಗೆ ಕಿಳ್ಬೇಕಾದ್ರೆ ತಿರ್ಗಿ ಇನ್ನೊಂದು ಹಾವು ಕೂಡ ಕಾಣಿಸ್ತು. ಅದನ್ನ ಎತ್ಕೊಂಡೋಗಿ ಎತ್ತಿ ತೋಟದ ಆಚೆ ಬಿಸಾಕಿದ್ದೆಲ್ಲ ಆದ್ಮೇಲೆ ಟೈಮ್ ನೋಡಿದೆ 10 ಗಂಟೆ ಆಗಿತ್ತು. ನನ್ನ ಫ್ರೆಂಡ್ ಟಿಫನ್ ಕೂಡ ತರಿಸಿದ್ನು. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೊಟ್ಟೆ ತುಂಬಾ ಟಿಫನ್ ತಿಂದ್ರಿ. ಟಿಫನ್ ಎಲ್ಲ ತಿಂದಿದ್ದಾದ್ಮೇಲೆ ಪೇಪರ್ ಕಿತ್ತಾಕಿದ್ರಲ್ಲ ಅದನ್ನೆಲ್ಲ ಉಡ್ಡಿಗ್ಲಾಕ್ಬೇಕಾಗಿತ್ತು. ನಾವು ಈ ಕಡೆ ಉಡ್ಡಿಗ್ಲಾಕ ಮತ್ತೆ ಆ ಕಡೆ ಪಾಪ ನನ್ನ ಫ್ರೆಂಡ್ ಬೆಂಕಿ ಕಂಬ ಬರ್ತಾ ಇದ್ದ. ಇದನ್ನೆಲ್ಲ ಮಾಡಿ ಮುಗಿಸಕ ಟೈಮ್ ನೋಡಿದೆ ಮಧ್ಯಾಹ್ನ 3 ಗಂಟೆ ಆಗಿತ್ತು. ನಮ್ಮ ಇನ್ನೊಂದು ಫ್ರೆಂಡ್ ಫೋನ್ ಮಾಡ್ಬಿಟ್ಟಿದ್ದೆ, ಅಣ್ಣ ಕೋಸ್ಕ ಮುದ್ದೊಡಿಬೇಕು ಬನ್ರಿ ಅಂತಂದ. ಹೋಗ್ಬಿಟ್ಟು ನಾನು ನನ್ನ ಫ್ರೆಂಡ್ ಹೋದ್ರೆ ಎಷ್ಟು ಕ್ಯಾನಪ್ಪ ಮುದ್ದೊಡಿಬೇಕಾಗಿರೋದಂದ್ರೆ 6 ಕ್ಯಾನ್ ಮುದ್ದೊಡಿಬೇಕು. ಏನ್ಕಪ್ಪ ಯೂಸ್ ಮಾಡ್ತಾರೆ ಈ ಕೋಸ್ನ ಅಂತಂದ್ರೆ ಪಿಜ್ಜಾ ಬರ್ಗರ್ ಯೂಸ್ ಮಾಡ್ತಾರೆ ಈ ಕೋಸ್ನ. ಇದು ಕರೆಕ್ಟ್ ಆಗಿ ಇವಾಗ 1.5 ತಿಂಗಳಾಗೈತೆ ಇದು ಕೋಸ್ಕ. ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ರ, ಅಣ್ಣ ಎಲ್ಲಣ್ಣ ನೀನ್ ವಾಯ್ಸ್ ಕೊಡೋದಂತ. ನಾನು ಕೊಡೋದೆ ಮಾವಿನ ಮಾಡಿದ್ಮೇಲೆ ಊಟ ಮಾಡಿದೆ. ವಾಯ್ಸ್ ಎಲ್ಲ ಕೊಟ್ಟಿದ್ದೆಲ್ಲ ಟೈಮ್ ನೋಡಿದೆ 6 ಗಂಟೆ ಆಗಿತ್ತು. ನಾನು ನನ್ನ ಫ್ರೆಂಡು ಮಾಸ್ತಿ ಕಡೆ ಬಂದ್ರೆ, ಯಾಕಂತಂದ್ರೆ ನನ್ನ ಗಾಡಿಕ ಹೊಸ ಟೈರ್ ಹಾಕ್ಸ್ಬೇಕಾಗಿತ್ತು. ಸರಿ ಹೊಸ ಟೈರ್ ಹಾಕ್ಸ್ಕೊಂಡು ನಾನು ಊರ್ ಕಡೆ ಬರೋಣ ಅಂತ ಬರ್ತಾ ಇದ್ದೆ. ನಾನು ಇನ್ನೊಬ್ಬ ಫ್ರೆಂಡ್ ಫೋನ್ ಮಾಡ್ಬಿಟ್ಟಿದ್ದೆ, ಅಣ್ಣ ತೋಟದ ಹತ್ರ ಬಂದ್ಬಿಟ್ಟು ಕೂಲ್ ಡ್ರಿಂಕ್ಸು ಕಬಾಬು ಊಟ ಎಲ್ಲ ತರಿಸಿದ್ದೀನಿ ಅಂತಂದ. ಬೆಳಗ್ಗೆಯಿಂದ ಕಷ್ಟಪಡ್ತೀರಿ, ಸಂಜೆ ಆದ್ಮೇಲೆ ಈ ತರ ಎಂಜಾಯ್ ಮಾಡ್ತೀರಿ. ಇದೆಲ್ಲ ಆಗಿದ್ದಾದ್ಮೇಲೆ ಮನೆಗೆ ಬರಕ ಟೈಮ್ ನೋಡಿದ್ರೆ ರಾತ್ರಿ 9 ಗಂಟೆ ಆಗಿತ್ತು. ನಾನು ನನ್ನ ಫ್ರೆಂಡು ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್ ನಿಮ್ಕ.